ತಮಿಳ್ನಾಡಿನಲ್ಲಿ ದಳಪತಿ ವಿಜಯ್ ಅವರು ಗೆದ್ದರು. ಬಹಳ ಲೀಡ್ನ್ಯಾಗ ಗೆದ್ದರು. ಅವರು ಕೊಟ್ಟ ಭರವಸೆಗಳು ಏನು ಕಡಿಮೆ ಇದ್ದಾವೇನ್ರಿ? ಯಾವ್ಯಾವಂದ್ರ ಮದುವೆ ಆದವ್ರಿಗೆ 8 ಗ್ರಾಮ್ ಚಿನ್ನ ಕೊಡ್ತಾರಂತ, ಮದುವೆ ಮಾಡ್ಕೊಳ್ಳೋ ಹುಡುಗಿಗೆ ಹೆಣ್ಣಿಗೆ ಒಂದು ರೇಷ್ಮೆ ಸೀರೆ ಕೊಡ್ತಾರಂತ, ಅವರಿಗೆ ಮಗು ಹುಟ್ಟಿತಂದ್ರ ಅದಕ್ಕೊಂದು ಬಂಗಾರ ಉಂಗುರ ಹಾಕ್ತಾರಂತ. ಬಂಗಾರ ಉಂಗುರ ಹಾಕಿದಷ್ಟೇ ಅಲ್ರಿ, ಅವ್ರಿಗೆ ಮನೆ ನಡೆಸ್ಲಿಕ್ಕೆ ಬೇಕಲ್ಲ, ಅದಕ್ಕಂತಾನೆ ವರ್ಷಕ್ಕೆ 6 ಸಿಲಿಂಡರ್ ಕೊಡ್ತಾರಂತ್ರಿ. 6 ಸಿಲಿಂಡರ್ ಏನೋ ಕೊಟ್ಟರು, ಖರ್ಚಿಗೆ ಬೇಕಲ್ಲ. ತಿಂಗಳಿಗೆ 2,500 ರೂಪಾಯಿ ಹೆಣ್ಮಕ್ಳ ಅಕೌಂಟಿಗೆ ಬಂದು ಬೀಳ್ತಾವಂತ. ಇದು ಹೆಣ್ಮಕ್ಳಿಗೆ ಆಯ್ತು. ಇನ್ನು ಗಂಡಸ ಮಕ್ಕಳಿಗೆ ಪದವೀಧರರಾಗಿ ನಿರುದ್ಯೋಗಿಗಳಾಗಿದ್ರಂದ್ರೆ ಅವರಿಗೆ ತಿಂಗಳಿಗೆ 4,000 ರೂಪಾಯಿ ಕೊಡ್ತಾರಂತ್ರಿ. ಆಮೇಲೆ ಕಾಲೇಜ್ ಒಳಗೆ ಹುಡುಗಿಯರಿಗೆ ನ್ಯಾಪ್ಕಿನ್ ಫ್ರೀ ಕೊಡ್ತಾರಂತ. ರೇಷನ್ ಅಂತೂ ಮೊದಲೇ ಕೊಡ್ತಾರ. ಬಸ್ ಫ್ರೀ ಅದ. ಇನ್ನು ಕರೆಂಟ್ ಬಿಲ್ ಅಂತೂ ಸ್ವಲ್ಪ ದರನೂ ಕಡಿಮೆ ಮಾಡ್ಯಾರ ಕರೆಂಟ್ ಬಿಲ್ಲಿಂದು. ಮತ್ತು ಇನ್ನೇನು ಬೇಕ್ರಿ? ಎಲ್ಲನೂ ಫ್ರೀ ಕೊಟ್ಟಾಗ ಯಾಕೆ ದುಡಿಬೇಕು ಹೇಳ್ರಿ ಮನುಷ್ಯರು? ಅವರೇ ನಮ್ಮನ್ನು ನಿರುದ್ಯೋಗಿಗಳನ್ನಾಗಿ ಮಾಡ್ತಾರೆ ಅಂತ ನನಗನ್ನಿಸ್ತದೆ ನೋಡ್ರಿ. ವೈಯಕ್ತಿಕ ಅಭಿಪ್ರಾಯ ಏನಂದ್ರೆ ಅದನ್ನೆಲ್ಲ ಫ್ರೀ ಕೊಡ್ಲು ಬದಲು ಅವ್ರಿಗೆ ಏನಾರ ಉದ್ಯೋಗಾವಕಾಶ ಕೊಡ್ರಲ್ಲ, ಅವಾಗ ಅದಕ್ಕೊಂದು ಅರ್ಥ ಇರ್ತದೆ. ಎಲ್ಲ ಫ್ರೀ ಕೊಡ್ತಾರಂದ್ರೆ ನಾವು ಖುಷಿ ಆಗ್ಬಿಡ್ತೀವ್ರಿ. ಅದು ಯಾರು ರೊಕ್ಕ ಕೊಡ್ತಾರೆ? ನಮ್ಮ ರೊಕ್ಕ ತಗೊಂಡೇ ನಮಗೆ ಕೊಡ್ತಾರೆ.